ಓಕೆ ಹೆಂಗೆ ಸುಮ್ಮನೆ ಹಿಂಗೆ ಹಾಕೋದಾ? ಹಿಂಗೆ ಹಾಕೋದು. ಏಯ್ ಫೋನ್ ಕಟ್ ಮಾಡ್ತೀನಿ ತಾಳು ನಿಂಗೆ. ಗೈಸ್ ಈ ಥರ ರೇಷ್ಮೆ ಹುಳಗಳು. ರೋಡಂಗೆ ನಾನು ಬರಲ್ಲ ಇನ್ನೊಂದ್ಸಲ. ಈ ಥರ ಹುಳಗಳನ್ನ ತಿಂತಾರಣ್ಣ ಚೈನಾದಲ್ಲಿ? ಇಲ್ಲಿ ತಿನ್ನಲ್ಲ, ಚೈನಾದಲ್ಲಿ. Alright guys, we are all set to go. Good morning guys. Yes, bye. Let's go. Bag is set. Okay guys, ಇವಾಗ ನಾವು ಹೋಗ್ತಾ ಇರೋದು JP ನಗರ್ RR ನಗರ್ಗೆ. JP ನಗರಿಂದ RR ನಗರ್ಗೆ. ಒಂದು ಕಡೆ ವೆಯ್ಟ್ ಜಾಸ್ತಿ ಆಗಿದೆ ಅನ್ಸುತ್ತೆ, ಒಂದು ಕಡೆ ಕಮ್ಮಿ ಇದೆ. ರೂಢಿ ಆಗುತ್ತೆ, ಆಮೇಲೆ ಸೆಟ್ ಮಾಡ್ಕೊಳ್ಳೋಣ ಎರಡಕ್ಕೂ ಒಂದೇ ಕಡೆಗೆ. ಅಲ್ಲ ಒಂದೇ ಕಡೆ ಅಂತೀನಿ, ಎಲ್ಲ ಕಡೆ ಬರೋ ಥರ ಸೆಟ್ ಮಾಡಿಬಿಡೋಣ ಅಂತ ಪ್ಲ್ಯಾನು. ಆದರೆ ನಾವು ಇವಾಗ ಹೋಗ್ತಾ ಇರೋದು ಇಲ್ಲೇ ತಿಮ್ಮಪ್ಪನ ಬೆಟ್ಟ ಅಂತ, ರಾಮನಗರದ ಹತ್ರ. ಅದಕ್ಕೆ ಈ ರೇಂಜಿಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಖಂಡಿತ ಇಲ್ಲ, ಊರಿಂದ ಬಂದಿದ್ದೆ, ಇದೆಲ್ಲ ಪರ್ಚೇಸ್ ಮಾಡಿದ್ದು ಲಡಾಖ್ಗೆ. ಹಾಗಾಗಿ ಎಲ್ಲ ಗಾಡಿ ಮೇಲೆ ಮೌಂಟಿಂಗ್ ಇದೆ, ಹಂಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಇದು ಒಂದು ಮೋಟೆಕ್ ಬ್ಯಾಗ್ಸು, ಅದು ಕಾರ್ಬೊನಾಡೋ ಬ್ಯಾಗ್ಸು, ಆಮೇಲೆ ಹಾರನ್ನು ಕಾಣಿಸ್ದಂಗೆ ಒಳಗಡೆ ಹಾಕ್ಸ್ಬಿಟ್ಟಿದ್ದೀನಿ. ಹಿಂದೆಗಡೆ ಟಾಪ್ ಬ್ಯಾಗ್ಸು, ಅದರೊಳಗಡೆ ಲ್ಯಾಪ್ಟಾಪು, ಅದರ ಮೇಲ್ಗಡೆ ಚಾರ್ಜರ್ ಬ್ಯಾಗ್ ಇಟ್ಟಿದ್ದೀನಿ. ಸೊ ನೋಡೋಣ ಯಾವ ಥರ ಕೂತ್ಕೊಳ್ಳುತ್ತೆ ಲ್ಯಾಪ್ಟಾಪ್ ಅಂತ. ಆಲ್ರೈಟ್, ನಾನು ಕೂತಿರೋದು ಏರ್ ಬಬಲ್ ಸೀಟ್ ಮೇಲೆ. ಆಲ್ರೈಟ್ ಗಾಯ್ಸ್, ಹೋಗಿದ್ದೀವಿ ಗೋಪಾಲನ ಆರ್ಕೇಡ್ ಎದುರುಗಡೆ. ಇಲ್ಲೇ ಬರೋದಕ್ಕೆ ಕೇಳಿದೆ ನನ್ನ ಫ್ರೆಂಡ್ನ, ಬರ್ತೀನಿ ಅಂತ ಅಂದ. ಇನ್ನೂ ಬಂದಿಲ್ಲ ಹುಡುಗ. ಓಕೆ, ಲೆಟ್ಸ್ ವೇಟ್ ಫಾರ್ ಹಿಮ್. ಇದೊಂದು ಸ್ವಲ್ಪ ತೆಗೆದುಬಿಟ್ಟು ಹಾಕೋಬಿಡ್ಲಾ ಅಂತ ನೋಡ್ತಾ ಇದ್ದೀನಿ ಆ ಕಡೆಗೆ. ನೋಡೋಣ, ಯಾಕೆಂದರೆ ಅನೀವನ್ ಆಗಿಬಿಟ್ಟಿದೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ನು. ಆ ಕಡೆ ಈ ಕಡೆ ಆಗ್ತಾಯಿದೆ ಅದು. ಆಯಿತು, ಹೊಟ್ಬಿಡೋಣ ಇವಾಗ. ಎಷ್ಟು ದೂರ? ಇಲ್ಲಿಂದ 50 ಆಯ್ತು, ಅಲ್ಲಿಂದಾನೇ 50 ತೋರಿಸ್ತು. ಹೌದಾ? ನಮಸ್ಕಾರ, ಆರಾಮ? ಹಾಂ, ಮಾಡಬಾರ್ದಾ? ಆಲ್ರೈಟ್ ಗಾಯ್ಸ್, ಜಸ್ಟ್ ಇವಾಗ ಕೆಂಗೇರಿ ಬಿಟ್ವಿ ನಾವು. ಇದರಲ್ಲಿ ಏನು ಸ್ಪೆಷಲ್ ಲಾಗೆಲ್ಲ ಇಲ್ಲ. ಒಟ್ಟಿನಲ್ಲಿ ಒಂದು ರೈಡ್ ಹೋಗೋಣ ಎಲ್ಲ ಫ್ರೆಂಡ್ಸು, ಡಿಗ್ರಿ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದು. ಎಷ್ಟೊಂದು ಜನ ಬರಲಿಲ್ಲ, ಇನ್ನೊಂದು ಸ್ವಲ್ಪ ಜನ ಬಂದರು. ಎಲ್ಲ ಗ್ಯಾಂಗಲ್ಲೂ ಇದು ಹಾಗೇ ಆಗತ್ತಲ್ವಾ, ಎಲ್ಲರಿಗೂ ಒಂದು 10 ಜನ ಕೇಳಿದ್ರೆ ಬರೋದೇ ಒಂದು 4 ಜನ. ಹಂಗೆ ಇದು ನಮ್ಮದು. ಎಲ್ರಿಗೂ ಹೇಳಿದ್ವಿ, ಎಲ್ಲ ಬ್ಯುಸಿ ಅಂತ ಹೇಳಿ ಯಾರೂ ಬಂದಿಲ್ಲ. ಹಾಗಾಗಿ ನಾವು 5 ಜನ ಹೋಗ್ತಾ ಇದ್ದೀವಿ. ಬಾ ಗೈಸ್, ಆಟೋ ರಿಕ್ಷಾ, ಟ್ಯಾಕ್ಟ್ರಿ, ಬೈಕು ಮೇನ್ಲಿ ಅದೊಡ್ಡಿಲ್ಲ. ಎಂಟ್ರಿ ಪ್ರೊಹಿಬಿಟೆಡ್. ಒಂದು ಕಾಫಿ ಕೊಡಿಸ್ತಿಲ್ಲ ಗಾಯ್ಸ್ ನನಗೆ. ಅಷ್ಟು ಒಳ್ಳೆ ಹೊಟ್ಟೆಲೆಲ್ಲ ಗುಳುಗುಳು ಅಂತ ಇದೆ. ಒಂದು ಕಾಫಿ ಕೊಡ್ಸೋಕ್ಕಾಗಲ್ವ ನಿಮಗೆ? ಛೀ ಆಗಲ್ಲ ಅಂತೆ. ನನಗೆ ಬೇಕಲ್ಲ, ಅವ್ರು ಮಾಡ್ಕೊಂಡವ್ರೆ ಕಾಫಿ. ಗಾಯ್ಸ್, ಇಲ್ಲಿ ಬೆಟ್ಟ ಇದೆ, ಒಂದು ಕಲ್ಲು ಬೆಟ್ಟ, ಸಖತ್ತಾಗಿದೆ ನೋಡೋಕೆ. ಅಲ್ಲಿ ಫಾಗ್ ಎಲ್ಲ ಮುಚ್ಚಿದೆ ಗಾಯ್ಸ್ ಬೆಟ್ಟದ ಮೇಲೆ. ಅದ್ಭುತವಾಗಿದೆ, ನೋಡಬೇಕು ತಿಮ್ಮಪ್ಪನ ಬೆಟ್ಟ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ಬರ್ತಾ ಇರೋದು ಈ ಕಡೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಯಾವ ಕಡೆ ಶಾಪ್ ಎಲ್ಲ ಇದೆಯಂತೆ. ಅಲ್ಲಿ ರೈಟ್ ಹೊಡಿಬೇಕು ಗಾಡಿನ. ಮೋಸ್ಟ್ಲಿ ರಶ್ ಇರಬಹುದು. ಬಟ್ ಏನಂದರೆ ಬೇಜಾರು ನಮಗೆ, ಇವರೇನು ಇನ್ನೂ ಇಲ್ಲೇ ಇದ್ದಾರಾ? ನಿಲ್ಸಿದ್ರ ಇಲ್ಲೆಲ್ಲಾದ್ರು? ಏಯ್ ಫೋನ್ ಕಟ್ ಮಾಡ್ತೀನಿ ತಾಳು ನಿಂಗೆ. ನಂದು ಫೋನ್ ಕಟ್ ಮಾಡೋ ಅಷ್ಟು ಧೈರ್ಯನ ನಿನಗೆ? ಮಾಡ್ತೀನಿ ತಾವು, ನಿಂಗಿದೆ. ಮೈಸೂರು ರೋಡಿಗೆ ನಾನು ಬರಲ್ಲ ಇನ್ನೊಂದ್ಸಲ. ಬರೀ ಹಂಸ್ಗಳೇ. ನಮ್ಗೆ ಹೈವೇ ಇರ್ಬೇಕು, ಜುಮ್ಮಂತ ಹೋಗ್ತಾ ಇರಬೇಕು.
ಈಗ ನಮ್ಮೂರಲ್ಲಿ ರೈಡರ್ಸ್ ಬಂದರೆ ಹೆಂಗೆ ಅನ್ಕೊತಾ ಇದ್ರು ಎಲ್ಲ ಆ ಥರ ಅನ್ಕೊತಾರೆ. ಯಾರು ಗುರು ಇವರು ಎಪ್ಪ ಇಷ್ಟೆಲ್ಲ ಹಾಕೊಂಬಂದವ್ರೆ ಅಂತ. ಗಾಯ್ಸ್ ತಿಮ್ಮಪ್ಪನ ಬೆಟ್ಟ ಲೆಫ್ಟು, ಚಿಕ್ಕ ರೋಡು ಗಾಯ್ಸ್, ಹೋಗಬೇಕು ಕಾರೆಲ್ಲ ಹೋಗುತ್ತೆ ಅಂತ ತೊಂದರೆ ಇಲ್ಲ. 1 ಕಿಲೋಮೀಟ್ರ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದೆ. ಅಲ್ಲಿ ಮುಂದೆ ಹೋಗ್ತಿರೋ ಗಾಡಿಯಲ್ಲಿ ಓಡಿಸ್ತಾ ಇದ್ದಾನಲ್ಲ ಅವನು ಮುಂಚೆ ಬಂದಿದ್ದಾನೆ ಇಲ್ಲಿಗೆ. ನಾನು ಫಸ್ಟ್ ಟೈಮು ಕೇಳಿದ್ದೆ ತಿಮ್ಮಪ್ಪನ ಬೆಟ್ಟ ಇದೆ ಚೆನ್ನಾಗಿದೆ ಅಂತ ಏನೇನೋ ಹೇಳ್ತಾ ಇದ್ರು, ಬಟ್ ಇದು ಫಸ್ಟ್ ಟೈಮು ಬರ್ತಾ ಇರೋದು. ಹೆಂಗಿತ್ತು? ಹಾಂ ಮಚಾ ಹೇಳೋ, ಅಲ್ಲಿ ಬರ್ದಿರೋದಲ್ಲ ನೀನು ಹೇಳು. ಏನು ಸಾಹಸ ಮಾಡಿಸ್ತಾ ಇದ್ದೀರಾ ನನ್ನ ಹತ್ರ ನೀವು? ಹೇಳೋ ಏನದು, ಎಷ್ಟಡ್ಡಿ ಮಚಾ ಹೇಳೋ, ಎಷ್ಟಡ್ಡಿ ಹೇಳೋ. ಗಾಯ್ಸ್ ಇವನು ನನ್ನ ಚಡ್ಡಿ ದೋಸ್ತ್ ಅಂತೂ ಅಲ್ಲ, ನನ್ನ ಡಿಗ್ರಿ ದೋಸ್ತು. ಅವ್ರ ಹೆಂಡ್ತಿ ದೀಪ ಅಂತ ಹೆಸರು. ಇವಳು ಪವಿತ್ರ, ಇದು ಮನೋಜ್. ಏನೇನೇನು ಆಲ್ರೆಡಿ ಗೊತ್ತಲ್ಲ. ಓ ಗೊತ್ತಾ ಗೈಸ್? ನನಗೂ ಗೊತ್ತಿಲ್ಲ. ಕಟ್ ಮಾಡ್ತೀನಿ. ಸೊ ಗೈಸ್ ನೋಡಿ ಲೊಕೇಶನ್ ಹೇಗಿದೆ. ಡೈಲಾಗ್ ಹೇಳ ಏನಾದರೂ ಒಂದು. ನೀನು ಮಾತಾಡೋದು ಕ್ಯಾಪ್ಚರ್ ಮಾಡೋಣ ಅಂದರೆ ಮಾತಾಡಲ್ವಲ್ಲ. ಕಾನ್ಷಿಯಸ್ಸಾ ಗೈಸ್? ವಾಕಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸನ್ನ ತಿಂಡಿ ತಿಂದೆನಾ? ಮಾಡ್ತಾವನೆ ಗೈಸ್ ಇವನು. ಗೈಸ್ ಇದು ಲೂಸ್ ಆಗಿಬಿಟ್ಟಿದೆ ಈ ನೆಟ್ಟು, ಅದಕ್ಕೆ ಟೈಟ್ ಮಾಡ್ತಾ ಇದ್ದೀನಿ ಇವಾಗ. ಇರಲ್ವಾ ಏನು ಮಚ್ಚ? ಚೆನ್ನಾಗಿತ್ತಾ ಮೇಲೆ? ಇಷ್ಟ ಆಯ್ತಾ? ಬಟ್ ಜನ ಜಾಸ್ತಿ ಈ ಕಡೆನೇ ಪೀಸ್ಫುಲ್ ಆಗಿತ್ತು. ಜೋರಾಗಿ ಹೇಳಿ ಪರವಾಗಿಲ್ಲ, ಕೇಳಿಸ್ಕೊಂತಾರೆ ಜನ. ಜಾಸ್ತಿ ಹೆಂಗಿತ್ತು? ಚೆನ್ನಾಗಿತ್ತು. ಮಗ ಹೆಂಗಿತ್ತು? ಕಪಲ್ಸ್ ಹೆಂಗಿತ್ತು ಜಾಗ? ಚೆನ್ನಾಗಿತ್ತಾ? ಜನ ಅಷ್ಟೊಂದಿರಲಿಲ್ಲ ಅಂತೀಯ? ಹಾಂ ಆಲ್ರೆಡಿ ಗೈಸ್ ಗಾಡಿ ಪ್ಯಾಕ್ ಆಯಿತು. ನನ್ನ ಗಾಡಿ ರೆಡಿ ಮಾಡಿ ನಿಲ್ಸಿದ್ದೀನಿ, ಹೊರಡೋದಷ್ಟೇ. ಆಲ್ರೈಟ್ ಗೈಸ್, ನಾವು ಇವಾಗ ಹೋಗ್ತಾ ಇರೋದು ಈ ಜಾಗಕ್ಕೆ. ಏನು ಕೆರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಫಸ್ಟ್ ಅದೇ ಬ್ರೇಕ್ಫಾಸ್ಟ್ ಜಾಗಕ್ಕೆ ಅಂತ ಅಂದಿದೆ, ನೋಡ್ಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೋಡೋ ಇದು ಏನೋ ರೇಷ್ಮೆ ಹುಳ ಗೈಸ್, ರೇಷ್ಮೆ ಹುಳದ್ದು ಇದು. ಅಣ್ಣ ಇವಾಗ ತೆಗ್ದಿದ್ದ ಅದು ನೋಡಿ, ಈ ಥರ ರೇಷ್ಮೆ ಹುಳದು. ನಾನು ಇದನ್ನ ನೋಡ್ಬಿಟ್ಟು ಅನ್ಕೊತಾ ಇದ್ದೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಬಟ್ ಇವಾಗ ಗೊತ್ತಾಯ್ತು ರೇಷ್ಮೆ ಹುಳದ್ದು ಇದು ಮಾಡ್ತಾ ಇದ್ದಾರೆ. ಸರಿ ಬಾಯ್. ಎಲ್ಲ ರೇಷ್ಮೆದೆ, ಎಲ್ಲ ಬೆಳೀತಾ ಇರೋದು ಇವರೇನೆ ರೇಷ್ಮೆದೆ. ಸೂಪರ್. ಇಟ್ಸ್ ಅ ರೆಸಾರ್ಟ್ ಅಂತೆ, ನೋಡ್ಬೇಕು ಹೇಗಿರುತ್ತೆ. ಫುಡ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ. ಕಚ್ಚಲ್ವಾ ನಾವು? ಅಲ್ಲ ನೀವು ಆರಾಮಾಗಿ ಮುಡ್ತಿದ್ರಲ್ಲ ಅದಕ್ಕೆ. ಓಕೆ ಹೆಂಗೆ ಸುಮ್ಮನೆ ಹಿಂಗೆ ಹಾಕದಾ? ಗೈಸ್ ಈ ಥರ ರೇಷ್ಮೆ ಹುಳಗಳು. ವಿಡಿಯೋ ಹಾಕ್ಬೋದಲ್ವಾ ಇದು? ಹಾಕೊಳ್ಳಿ. ಈ ಥರ ಹುಳಗಳನ್ನ ತಿಂತಾರಣ್ಣ ಚೈನಾದಲ್ಲಿ? ಇಲ್ಲಿ ತಿನ್ನಲ್ಲ, ಚೈನಾದಲ್ಲಿ ಈ ಥರ ಎಲ್ಲ ಹುಳಗಳ್ನು ತಿಂತಾರಲ್ಲಿ. ಬದುಕಿರೋವು ಇಲ್ಲೆಲ್ಲ ತಿನ್ನಲ್ಲ, ಗೊತ್ತು. ಅಲ್ಲಿ ಚೈನಾದಲ್ಲಿ ಹೇಳಿದ್ದು. ಅಲ್ಲ ಇದ್ರಲ್ಲಿ ಹಿಂಗೆ ಬಿಟ್ಟಿರ್ತಾರಲ್ಲ, ಅಲ್ಲೇ ಇರುತ್ತಾ? ಎಲ್ಲೂ ಹೋಗಲ್ವಾ? ಹಾಂ ಹಾಂ ಹಾಂ. ಅದನ್ನು ಎಲ್ಲದಕ್ಕೂ ಹಾಕ್ಬಿಡ್ತೀರಾ? ಓಕೆ ಓಕೆ. ಇದು ರೇಷ್ಮೆ ಹುಳ ಎಲ್ಲ ಹೆಂಗೆ ನಿಮಗೆ? 400 450. 450 ಓಕೆ ಓಕೆ. ಅಂದರೆ ಎಲ್ಲಿಂದ ತರ್ತೀರಾ ಇದೆಲ್ಲ ಅಣ್ಣ? ಹಾಂ ಹಾಂ. ಹೌದಾ? ಓಕೆ. ಇದು ದೊಡ್ಡದಾಗಿದೆ ಈಗ. ತಿಂಗಳು ಸಾಕಿದ್ದೀರಾ? ಹೆಂಗೆ ಯಂತ್ರಲ್ಲಿ ಸಾಕ್ತೀರಾ ಇದು? ಹೌದಾ? ಓಕೆ. ಹಾಂ ಹಾಂ ಹಾಂ.
ಏನಾದರೂ ಊಟ ಯಾವ ಥರ ಹಾಕ್ತೀರಾ? ಸೊಪ್ಪು ಹಾಕ್ತೀರಾ ಎಲ್ಲ? ಬರೀ ಬುಡಿ ಸೊಪ್ಪು ಈ ಥರ. ಹಾಂ ಹಾಂ, ಯಾವುದು? ಅದೆಲ್ಲದೆಲ್ಲ ಅದು ಆ ಸೊಪ್ಪಾ? ಓಕೆ ಉದ್ದಕ್ಕದಲ್ಲ ಅದು. ಓಕೆ ಓಕೆ ಓಕೆ. ನೋಡಿದ್ರಲ್ಲ ಗೈಸ್, ಇದು ರೇಷ್ಮೆ ಹುಳುಗಳ ಕತೆ. ರೇಷ್ಮೆ ಚಿಕ್ಕ ಹುಳನ ತರ್ತಾರೆ, ಆಮೇಲೆ ಒಂದು ತಿಂಗಳು ಸಾಕ್ತಾರೆ, ಆಮೇಲೆ ಈ ಥರ ಒಂದು ಬುಟ್ಟಿ ಥರ ಹಾಕ್ತಾರೆ, ಅದು ಗೂಡು ಕಟ್ಟುತ್ತೆ. ಗೂಡು ಕಟ್ಟಿದ್ಮೇಲೆ ಅವ್ರು ತೊಗೊತಾರೆ ಆ ಥರ. ಸೊ ಅದು ಒಂದು ಬಿಸ್ನೆಸ್ಸು, ಸೂಪರು. ಇದೆಲ್ಲ ನೋಡಿ ಹಿಂಗೆ ಬಂದರೆ ಆಚೆಗಡೆ ತಿಳ್ಕೊಬೋದು ಯಾವ ಥರ ಏನು ಎತ್ತ ಅಂತ. ಸುಮ್ಮನೆ ಮನೇಲೇ ಕುಂತಿದ್ರೆ ಏನೂ ಆಗಲ್ಲ. ಸೊ ನಾನು ಮನೇಲೆ ಯಾವಾಗಲೂ ಕೂತ್ಕೊಂಡಿರ್ತೀನಿ ಅದು ಬೇರೆ ವಿಷಯ. ಬಟ್ ಈ ಥರ ಬಂದಾಗ ಕಾಣಿಸಿದ್ರೆ ತಕ್ಕಂತ ಮಾತಾಡಿಸ್ಬಿಡ್ಬೇಕು. ಆವಾಗ ಮಾತಾಡ್ಸಿದ್ರೆ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ ಕ್ಲೀನಾಗೆ ಏನು ಎತ್ತ ಅಂತ.